ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮ ರಜತ್ ಬುಜ್ಜಿ ಬಿಗ್ ಬಾಸ್ ಸೀಸನ್ 11ನ ಕಂಟೆಸ್ಟೆಂಟ್ ಆದಂತಹ ರಜತ್ ಅವರು ಈಗಾಗಲೇ ಎಲ್ರಿಗೂ ಸಹ ಖಂಡಿತವಾಗ್ಲೂ ಗೊತ್ತೇ ಇರ್ತಾರೆ. ಆ್ಯಂಡ್ ಅವರ ಕ್ಲೋಸ್ ಫ್ರೆಂಡ್ ಆದಂತಹ ವಿನಯ್ ಗೌಡ, ಬಿಗ್ ಬಾಸ್ ಸೀಸನ್ 10ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ವಿನಯ್ ಗೌಡ ಅವರು ಸಹ ನಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈಗಾಗಲೇ ಪರಿಚಯ ಇದ್ದೇ ಇರ್ತಾರೆ. ಇವರಿಬ್ಬರು ಸಹ ಬಿಗ್ ಬಾಸಲ್ಲಿ ಆಡ್ತಿದ್ದಂತಹ ರೀತಿಗೆ ಸಾಕಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು ಆ್ಯಂಡ್ ಸಾಕಷ್ಟು ಜನ ನೆಗೆಟಿವ್ ಆಗಿ ಸಹ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದವರು, ಬಿಗ್ ಬಾಸ್ ಮನೆಯಲ್ಲಿ ನೀವು ಈ ರೀತಿ ಆಡಿದ್ರೇ ಕೊನೆ ತನಕ ಬರೋದಕ್ಕೆ ಸಾಧ್ಯ, ಸೊ ನೀವು ಆಡ್ತಿರೋದೇ ಕರೆಕ್ಟು ಅಂತ ಹೇಳಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ರೆ, ಇನ್ನು ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದವರು ಇವ್ರು ರೌಡಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ, ಏನು ಈ ರೀತಿ ಎಲ್ಲ ಆಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕಿದ್ದು ಉಂಟು. ಇವರಿಬ್ಬರು ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ನಂತರ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇಬ್ಬರು ಸಹ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಇವರು ಈಗ ಮಾಡಿದಂತಹ ಒಂದೇ ಒಂದು ರೀಲ್ಸ್ಗೆ ಸಂಕಷ್ಟವನ್ನು ತಂದೊಡ್ಕೊಂಡಿದ್ದಾರೆ. ಇವ್ರ ಮೇಲೆ FIR ದಾಖಲಾಗಿದೆ ಸ್ನೇಹಿತರೆ. ಹಾಗಿದ್ರೆ ಇವ್ರ ಮೇಲೆ FIR ದಾಖಲಾಗುವಂತಹ ಕೆಲಸ ಇವರಿಬ್ರು ಏನು ಮಾಡಿದ್ರು, ಯಾಕೆ ಇವ್ರ ಮೇಲೆ ಸ್ಟೇಷನಲ್ಲಿ FIR ದಾಖಲಾಗಿದೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಸೊ ನೀವು ವಿಡಿಯೋನ ಬೇಗ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ರಜತ್ ಹಾಗೆ ವಿನಯ್ ಗೌಡ ಅವರು ಇಬ್ಬರೂ ಸಹ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ನಮ್ಮ ರಜತ್ ಅವರು ಆಲ್ಮೋಸ್ಟ್ ಒಂದು 7 to 8 ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ರಿಯಾಲಿಟಿ ಶೋನಲ್ಲೂ ಆಲ್ಮೋಸ್ಟ್ ವಿನ್ನಿಂಗ್ ಹಂತದವರೆಗೂ ಹೋಗಿದ್ದಾರೆ. ಆ್ಯಂಡ್ ವಿನಯ್ ಗೌಡ ಅವರು ಸಹ ಸಾಕಷ್ಟು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ಬರೂ ಸಹ ರಿಯಾಲಿಟಿ ಶೋಗಳ ಮೂಲಕನೇ ಫೇಮಸ್ ಆಗಿರುವಂತಹ ವ್ಯಕ್ತಿಗಳು. ಇಬ್ಬರೂ ಸಹ ಒಂದೇ ಹಾದಿಯಲ್ಲಿ ಬೆಳ್ಕೊಂಡು ಬಂದಿದ್ದಾರೆ. ಇಬ್ಬರೂ ಸಹ ಒಂದೇ ರೀತಿಯಾದಂತಹ ಕಷ್ಟ ಸುಖ ನೋವುಗಳನ್ನು ಅನುಭವಿಸಿದ್ದಾರೆ. ಆ್ಯಂಡ್ ಇಬ್ಬರೂ ಸಹ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಈಗ ಇಬ್ಬರೂ ಸಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಸ್ಟ್ಯೂಮ್ ರೌಂಡ್ ನಡೀತಿದೆ. ಸೊ ಎಲ್ಲ ಕಂಟೆಸ್ಟೆಂಟು ಒಬ್ಬೊಬ್ಬರು ಒಂದೊಂದು ಕಾಸ್ಟ್ಯೂಮಲ್ಲಿ ಬರಬೇಕಾಗಿದೆ. ಆ್ಯಂಡ್ ಈ ಒಂದು ರೌಂಡಲ್ಲಿ ನಮ್ಮ ಹನುಮಂತು ಅವರು ರಾಜ್ಕುಮಾರ್ ಅವರ ಕಾಸ್ಟ್ಯೂಮನ್ನು ಹಾಕೊಂಡು ಬರ್ತಿದ್ದಾರೆ. ಕವಿರತ್ನ ಕಾಳಿದಾಸದಲ್ಲಿ ಹೇಗಿರ್ತಾರೆ, ಸೊ ಆ ರೀತಿ ಕಾಸ್ಟ್ಯೂಮನ್ನು ಹಾಕೊಂಡು ಬರ್ತಿದ್ದಾರೆ. ಒಂದು ಕುರಿ ಕಾಯುವಂತಹ ವ್ಯಕ್ತಿಯಾಗಿ ಹನುಮಂತು ಅವರು ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ನಮ್ಮ ಐಶ್ವರ್ಯ ಅವರು ಅದರಲ್ಲಿ ಶಾಕುಂತಲೆಯ ಪಾಠನ್ನು ಮಾಡ್ತಿದ್ದಾರೆ. ಹಾಗೆ ಚೈತ್ರ ಕುಂದಾಪುರ ಅವರು ನಾಗವಲ್ಲಿ ಕ್ಯಾರೆಕ್ಟರನ್ನು ಮಾಡ್ತಿದ್ದಾರೆ. ಸೊ ಈ ರೀತಿ ಹಲವಾರು ಕಂಟೆಸ್ಟೆಂಟ್ಗಳು ಹಲವಾರು ಕಾಸ್ಟ್ಯೂಮಲ್ಲಿ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಹಾಗೆ ರಜತ್ ಅವರು ಕೂಡ ಒಂದು ಕಾಸ್ಟ್ಯೂಮನ್ನು ಹಾಕಿದ್ದಾರೆ. ಅವರು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕಾಸ್ಟ್ಯೂಮಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಯಾವ ರೀತಿ ಕಾಸ್ಟ್ಯೂಮ್ ಇದೆ ಅಂತಂದರೆ, ಅವರ ಪ್ಯಾಂಟ್ ಮೇಲೆ ಹಾಗೆ ಶರ್ಟ್ ಮೇಲೆ ದರ್ಶನ್ ಅವರ ಎಲ್ಲ ಸಿನಿಮಾಗಳ ನೇಮನ್ನು ಪ್ರಿಂಟ್ ಮಾಡಿಸಿದ್ದಾರೆ. ಸೊ ಈ ರೀತಿಯಾದಂತಹ ಕಾಸ್ಟ್ಯೂಮನ್ನು ರಜತ್ ಅವರು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ವಿನಯ್ ಗೌಡ ಅವರು ಪುಷ್ಪ ಸಿನಿಮಾದ ಕಾಸ್ಟ್ಯೂಮನ್ನು ಹಾಕೊಳ್ತಿದ್ದಾರೆ. ಸೊ ಈ ರೀತಿ ಕಾಸ್ಟ್ಯೂಮನ್ನು ಹಾಕ್ಕೊಂಡು ಅವರು ಒಂದು ರೀಲ್ಸನ್ನು ಮಾಡಿದ್ದಾರೆ. ಸೊ ಆ ಒಂದು ರೀಲ್ಸೇ ಈಗ ತುಂಬಾ ವೈರಲ್ ಆಯಿತು. ವೈರಲ್ ಆಗಿ ಈಗ ಅವ್ರಿಗೆ ಸಂಕಷ್ಟ ಕೊಡುವಂತಹ ಪರಿಸ್ಥಿತಿಗೆ ಬಂದಿದೆ. ಯಾಕೆ ಅಂತಂದರೆ, ಇವರು ನಾರ್ಮಲ್ ಆಗಿ ಒಂದು ರೀಲ್ಸನ್ನು ಮಾಡ್ಕೊಂಡು ಹೋಗಿದ್ದಿದ್ರೆ ಈ ರೀತಿ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ಬಟ್ ಇವರು ರೀಲ್ಸಲ್ಲಿ ಮಾಡಿದಂತಹ ಒಂದೇ ಒಂದು ಎಡವಟ್ಟಿನಿಂದ ಈಗ ಜೈಲಿಗೆ ಸೇರುವಂತಹ ಪರಿಸ್ಥಿತಿ ಬಂದಿದೆ. ಇವರ ಮೇಲೆ FIR ಕೂಡ ದಾಖಲಾಗಿದೆ. ಆ್ಯಂಡ್ ಇದ್ರ ಬಗ್ಗೆ ವಿನಯ್ ಗೌಡ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಟ್ ರಜತ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ. ಜಸ್ಟ್ FIR ದಾಖಲಾಗಿದೆ, ಇದಕ್ಕೆ ಕ್ಷಮೆಯನ್ನು ಸಹ ವಿನಯ್ ಗೌಡ ಅವರು ಕೇಳಿದ್ದಾರೆ. ಹಾಗಿದ್ರೆ ಕೇವಲ ಒಂದು ರೀಲ್ಸ್ ಮಾಡಿದ್ದಕ್ಕೆ ಇವ್ರ ಮೇಲೆ FIR ದಾಖಲಾಯಿತಾ ಅಂತ ನೋಡೋದಾದರೆ ಇಲ್ಲ ಸ್ನೇಹಿತರೆ. ಇವರು ರೀಲ್ಸ್ ಮಾಡುವಾಗ ಒಂದು ಆಯುಧವನ್ನು ಬಳಸಿದ್ದಾರೆ. ಆ ಆಯುಧ ಯೂಸ್ ಮಾಡಿರುವಂತಹ ಕಾರಣಕ್ಕಾಗಿ ಇವರ ಮೇಲೆ ಇವಾಗ FIR ದಾಖಲಾಗುವಂತಹ ಪರಿಸ್ಥಿತಿ ಬಂದಿದೆ. ಇವರು ಯೂಸ್ ಮಾಡಿದಂತಹ ಆಯುಧ ಯಾವುದಪ್ಪ ಅಂತಂದರೆ ಲಾಂಗನ್ನು ಯೂಸ್ ಮಾಡಿಕೊಂಡು ದರ್ಶನ್ ಅವರ ಒಂದು ಫೇಮಸ್ ಸಾಂಗ್ಗೆ ಇವರಿಬ್ಬರು ಸಹ ರೀಲ್ಸನ್ನು ಮಾಡಿದ್ದಾರೆ. ಜೊತೆಯಲ್ಲೇ ಸೇರಿಕೊಂಡು ಇಬ್ಬರು ಸಹ ರೀಲ್ಸನ್ನು ಮಾಡಿದ್ದಾರೆ. ಈ ಒಂದು ರೀಲಲ್ಲಿ ರಜತ್ ಅವರು ಅವರ ಕೈಯಲ್ಲಿ ಲಾಂಗನ್ನು ಹಿಡ್ಕೊಂಡಿದ್ದಾರೆ. ಆ್ಯಂಡ್ ವಿನಯ್ ಗೌಡ ಅವರು ಯಾವುದೇ ರೀತಿಯಾದಂಥ ಆಯುಧನ ಇಟ್ಕೊಂಡಿಲ್ಲ. ಬಟ್ ಇಬ್ಬರೂ ಸಹ ಒಟ್ಟಿಗೆ ರೀಲ್ಸ್ ಮಾಡಿರೋದ್ರಿಂದ ಇಬ್ಬರ ಮೇಲೂ ಈಗ ಸ್ಟೇಷನಲ್ಲಿ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ಮೇಲೂ ಸಹ ಕೇಸ್ ದಾಖಲಾಗಿದೆ. ಜಸ್ಟ್ ಲಾಂಗ್ ಹಿಡ್ಕೊಂಡು ಮಾಡಿದ್ದಕ್ಕೆ FIR ದಾಖಲಾಗುತ್ತಾ ಅಂತ ಕೇಳೋದಾದರೆ ಫ್ರೆಂಡ್ಸ್, ಈ ರೀತಿಯಾದಂತಹ ಆಯುಧಗಳನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಮಾದಕ ವಸ್ತುಗಳನ್ನಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ಇಟ್ಕೊಂಡು ನೀವೇನಾದರೂ ರೀಲ್ಸ್ ಮಾಡ್ತೀರಾ ಅಂತಂದರೆ ನೀವು ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಖಂಡಿತವಾಗ್ಲೂ ಎದುರಿಸಲೇಬೇಕಾಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಎಲ್ಲರೂ ಸಹ ನೋಡ್ತಾರೆ. ಸೊ ಎಲ್ಲರೂ ನೋಡಬೇಕಾದ್ರೆ ಒಂದಷ್ಟು ಜನಕ್ಕೆ ಈ ಒಂದು ಆಯುಧಗಳಾಗಿರ್ಬೋದು ಅಥವಾ ಮಾದಕ ವಸ್ತುಗಳಾಗಿರ್ಬೋದು ಒಂದು ಸ್ವಲ್ಪ ಅವ್ರನ್ನೆಲ್ಲ ಪ್ರವೋಕ್ ಮಾಡುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಸೊ ಈ ಕಾರಣಕ್ಕಾಗಿ ಇಂತಹ ವಸ್ತುಗಳನ್ನ ಯಾರೂ ಸಹ ಇಟ್ಕೊಂಡು ರೀಲ್ಸ್ಗಳನ್ನ ಮಾಡಬಾರ್ದು. ಬಟ್ ಅವರೇನೋ ಮಾಡಿಬಿಟ್ಟಿದ್ದಾರೆ. ಆ ಒಂದು ಶೋನಲ್ಲಿ ಈ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಅವರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಬಟ್
ರೀಲ್ಸ್ ಮಾಡುವಂತಹ ಒಂದು ಸಂದರ್ಭದಲ್ಲಿ, ರೀಲ್ಸ್ ಮಾಡುವಂತಹ ಒಂದು ಉದ್ವೇಗದಲ್ಲಿ ಆ ಒಂದು ಲಾಂಗ್ ಐಟಮನ್ನು ಇಟ್ಕೊಂಡು ಇವರು ರೀಲ್ಸ್ ಮಾಡಿ ರಜತ್ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ಒಂದು ರೀಲ್ ವಿಡಿಯೋನು ಸಹ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಆ ವಿಡಿಯೋ ತುಂಬಾ ವೈರಲ್ ಆಗಿದೆ. ವೈರಲ್ ಆದಮೇಲೆ ಈ ಒಂದು ವಿಡಿಯೋ ಮೇಲೆ FIR ದಾಖಲಾಗಿ, ಸೊ ಅವರಿಬ್ಬರ ಮೇಲೂ ಸಹ FIR ದಾಖಲಾಗಿದೆ. ಆ್ಯಂಡ್ ಇಬ್ಬರೂ ಸಹ ಸ್ಟೇಷನ್ಗೆ ಹೋಗಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಬಿಟ್ಟು ಬಂದಿದ್ದಾರೆ. ಆ್ಯಂಡ್ ಕ್ಲಾರಿಟಿ ಸ್ಟೇಷನಲ್ಲಿ ಕೊಟ್ಟು ಬಂದ ಮೇಲೆ ವಿನಯ್ ಗೌಡ ಅವರು ಸಹ ಒಂದು ಲೆಟರನ್ನು ಬರೆದಿದ್ದಾರೆ. ಇಂತಹ ವಿಡಿಯೋಗಳನ್ನ ಮಾಡಿದ್ದಕ್ಕೆ ಸಾರಿಯನ್ನು ಕೇಳಿದ್ದಾರೆ ವಿನಯ್ ಗೌಡ ಅವರು. ಆ್ಯಂಡ್ ಈ ರೀತಿ ವಿಡಿಯೋ ಏನಕ್ಕೆ ಮಾಡಿದ್ವಿ ಅಂದರೆ, ಈ ಥರ ಶೋನಲ್ಲಿ ಮಾಡಬೇಕಾದಂತಹ ನೆಸೆಸಿಟಿ ಇತ್ತು, ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿದ್ರಿ, ಬಟ್ ಅದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದಕ್ಕಾಗಿ ಸಾರಿ ಅಂತ ಹೇಳಿ ವಿನಯ್ ಗೌಡ ಅವರು ಸಾರಿಯನ್ನು ಕೇಳಿದ್ದಾರೆ. ಆ್ಯಂಡ್ ರಜತ್ ಅವರು ಈ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಯನ್ನು ಇನ್ನೂ ಸಹ ನೀಡಿಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ರಜತ್ ಏನಾದರೂ ಪ್ರಕ್ರಿಯೆ ನೀಡ್ತಾರಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ನೋಡಿರುವ ಪ್ರಕಾರ ರಜತ್ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಡದೇ ಇರುವಂತಹ ವ್ಯಕ್ತಿ ಅಲ್ಲ. ಲೈಕ್ ಇವಾಗ ದರ್ಶನ್ ಅವ್ರ ವಿಚಾರದಲ್ಲೇ ಏನೇನೋ ನಡೀತಿರ್ಬೇಕಾದ್ರೆ, ದರ್ಶನ್ ಅವರು ಜೈಲಲ್ಲಿ ಇರಬೇಕಾದ್ರೆ ರಜತ್ ಅವರು ಎಷ್ಟೊಂದು ಕ್ಲಾರಿಟಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇದ್ರು. ಅಂದರೆ ಅದು ದರ್ಶನ್ ಅವರ ಮ್ಯಾಟರ್ಸ್ನ ಇವ್ರು ಅಪ್ಲೋಡ್ ಮಾಡಬೇಕಾದ್ರೆ ಆ್ಯಂಡ್ ಇವರ ಮ್ಯಾಟರ್ಸ್ಗಳನ್ನ ಇವ್ರು ಅಪ್ಲೋಡ್ ಮಾಡದೇ ಇರ್ತಾರೆ. ಎಲ್ಲ ವಿಚಾರದ ಬಗ್ಗೆ ರಜತ್ ಅವರು ಕ್ಲಾರಿಟಿಯನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಸೊ ನೋಡೋಣ ರಜತ್ ಅವರು ಈ ಒಂದು ವಿಚಾರದ ಬಗ್ಗೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ, ಯಾವ ರೀತಿ ಕ್ಲಾರಿಟಿಯನ್ನು ಕೊಡ್ತಾರೆ ಅಂತ ಕಾದು ನೋಡೋಣ. ಆ್ಯಂಡ್ ಇದೆಲ್ಲ ಮಾಡಿರೋದು ಜಸ್ಟ್ ಒಂದು ಶೋನ ಪರ್ಪಸ್ಗಾಗಿ ಅಷ್ಟೇ. ಶೋನಲ್ಲಿ ಕಾಸ್ಟ್ಯೂಮ್ ರೌಂಡ್ ಇತ್ತು, ಸೊ ಅದಕ್ಕಾಗಿ ಆ ಕಾಸ್ಟ್ಯೂಮ್ಗೋಸ್ಕರ ಒಂದು ಲಾಂಗ್ ಬೇಕಾಗಿತ್ತು. ದರ್ಶನ್ ಅವರ ಪರವಾಗಿ ಯಾವಾಗಲೂ ಮಾತಾಡ್ತಿದ್ದಂತಹ ರಜತ್ ಅವರು, ದರ್ಶನ್ ಅವರ ಅಭಿಮಾನಿಯಾಗಿರುವಂತಹ ರಜತ್ ಅವರು ಈ ಒಂದು ಶೋನಲ್ಲಿ ದರ್ಶನ್ ಅವರ ಒಂದು ಕಾಸ್ಟ್ಯೂಮನ್ನು ಹಾಕೊಂಡು ಹೋಗಿದ್ದಾರೆ. ಸೊ ದರ್ಶನ್ ಅವರ ಫ್ಯಾನ್ ಅನ್ನೋದು ಈಗಾಗಲೇ ಎಲ್ರಿಗೂ ಸಹ ಗೊತ್ತಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ದರ್ಶನ್ ಅವರು ತುಂಬಾ ಇಷ್ಟಪಡೋದ್ರಿಂದ ದರ್ಶನ್ ಅವರ ಕಾಸ್ಟ್ಯೂಮನ್ನು ಹಾಕ್ಕೊಂಡು ಈ ಒಂದು ಕಾಸ್ಟ್ಯೂಮ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಿದ್ದಾರೆ. ಪಾರ್ಟಿಸಿಪೇಟ್ ಮಾಡಿದರೆ ಕೂಡ. ಆ್ಯಂಡ್ ಆ ಒಂದು ಪ್ರೋಗ್ರಾಮ್ ಈ ಸ್ಯಾಟರ್ಡೆ ಆರ್ ಸಂಡೇ ಪ್ರಸಾರ ಆಗುತ್ತೆ. ನಾವೆಲ್ಲರೂ ಸಹ ಅದನ್ನು ಟಿವಿನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ನೋಡ್ಬೋದು. ಬಟ್ ಅದೆಲ್ಲ ಪ್ರಸಾರ ಆಗೋದಕ್ಕೂ ಮುಂಚೆನೇ ಇವರಿಬ್ಬರು ಒಂದು ರೀಲ್ಸನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಪ್ಲೋಡ್ ಮಾಡ್ಕೊಂಡಿರುವಂತಹ ಒಂದೇ ಒಂದು ಕಾರಣಕ್ಕಾಗಿ ಈಗ ಇವ್ರ ಮೇಲೆ FIR ದಾಖಲಾಗಿರುವಂತಹ ಪರಿಸ್ಥಿತಿ ಬಂದಿದೆ ಅಷ್ಟೇ. ಬಟ್ ಇವ್ರನ್ನ ಅರೆಸ್ಟ್ ಮಾಡೋದಾಗಲಿ ಅಥವಾ ಜೈಲ್ಗೆ ಹಾಕೋದಾಗಲಿ ಈ ರೀತಿಯಾದಂತಹ ಪ್ರೊಸೆಸ್ ಏನೂ ಸಹ ನಡೆದಿಲ್ಲ. ಒಂದು FIR ದಾಖಲಾಗಿದೆ, ಇದ್ರ ಬಗ್ಗೆ ಅವರು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಕೋರ್ಟ್ಗೂ ಸಹ FIR ಹಾಕಿದ್ಮೇಲೆ ಕೋರ್ಟ್ಗೆ ಖಂಡಿತವಾಗ್ಲೂ ಸಬ್ಮಿಟ್ ಆಗಲೇಬೇಕು. ಅಲ್ಲೂ ಸಹ ಇವರು ಕ್ಲಾರಿಟಿಯನ್ನು ಕೊಟ್ಟು ಒಂದಿಷ್ಟು ಫೈನನ್ನು ಕಟ್ಟಬೇಕು ಅಂತ ಹೇಳ್ತಾರೋ ಅಥವಾ ಶಿಕ್ಷೆ ಕೊಡ್ತಾರೋ ಏನೋ ಗೊತ್ತಿಲ್ಲ, ಏನಾಗುತ್ತೆ ಅಂತ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನನಗನ್ಸುವ ಪ್ರಕಾರ ಅವ್ರಿಗೆ ಒಂದಿಷ್ಟು ಫೈನ್ ಅಂತ ಹಾಕಿ ಈ ಒಂದು ಮ್ಯಾಟರ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಸಹ ಯಾರಾದರೂ ರೀಲ್ಸ್ ಮಾಡೋರಿದ್ರೆ ಈ ರೀತಿಯಾದಂತಹ ವಸ್ತುಗಳನ್ನ, ಮಾದಕ ವಸ್ತು ಆಗಿರ್ಬೋದು ಅಥವಾ ಆಯುಧಗಳಾಗಿರ್ಬೋದು, ಡೇಂಜರಸ್ ಅನ್ನುವಂತಹ ವಸ್ತುಗಳನ್ನ ಇಟ್ಕೊಂಡು ರೀಲ್ಸನ್ನು ಮಾಡಬೇಡಿ. ಮಾಡಿದ್ರೆ ನೀವು ಕೂಡ ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.